ಎಲ್ಲಾರ್ಗೂ ಹೊಸ ವರ್ಷದ ಶುಭಾಶಯಗಳು. ನಾವು ತಗೊಂಡ್ವಿ ಹೊಸ ಕಾರು ಟೊಯಾಟಾ ಸಿಯಾನಾ. ಇಲ್ಲಿನ ಟೊಯೋಟಾ ಶೋರೂಮ್ ಅವ್ರದ್ದು ಒಂದು ವಾಡಿಕೆ, ಪರ್ಚೇಸ್ ಅಂತ ಕನ್ಫರ್ಮ್ ಆದ್ಮೇಲೆ ಈ ಗಂಟೆ ಹೊಡೆದು ಸಂಭ್ರಮಿಸೋದು. ನಮ್ ಜೊತೆಗೆ ಆ ಶೋರೂಮ್ ಅಲ್ಲಿರೋ ಎಲ್ಲ ಎಂಪ್ಲಾಯೀಸು ಇರೋ ಬರೋರೆಲ್ಲ ಸೇರ್ಕೊಂಡು ಸಂಭ್ರಮಿಸ್ತಾರೆ. ತಗೊಂಡು ಒಂದು ತಿಂಗಳ ಮೇಲೆ ಆಯಿತು. ತುಂಬ ಜನ ಎಲ್ಲ ಕೇಳ್ತಾ ಇದ್ರಿ ಯಾವ ಕಾರ್ ತಗೊಂಡ್ರಿ ಅಂತ. ಸೊ ಹಿಯರ್ ಇಟ್ ಈಸ್ ಟೊಯೋಟಾ ಸಿಯಾನಾ. ಆದರೆ ತಗೊಳಕ್ ಮುಂಚೆ ಸ್ವಲ್ಪ ಎಡವಟ್ಗಳು ಆಯಿತು. ನಮ್ಮ ಹತ್ರ ಆಲ್ರೆಡಿ SUV ಮತ್ತೆ ಒಂದು ಸಿಡಾನ್ ಕಾರ್ ಇತ್ತು. ಆದರೆ ಸುನಿಲ್ಗೆ ದೊಡ್ಡ ಕಾರ್ ಒಂದು ತಗೊಳ್ಳೋಣ, ಲಾಂಗ್ ಟ್ರಿಪ್ ಎಲ್ಲ ಹೋದರೆ ಸ್ವಲ್ಪ ಚೆನ್ನಾಗಿ ಫ್ರೀಯಾಗಿ ಹೋಗ್ಬೋದು ಅಂತ ತುಂಬ ವರ್ಷಗಳಿಂದನೇ ಆಸೆ ಇತ್ತು. ಆದರೆ ಬೇಕಾ ಬೇಡವಾ ಅನ್ನೋ ಕನ್ಫ್ಯೂಷನಲ್ಲೇ ಬಿಟ್ಬಿಟ್ಟಿದ್ವಿ. ಸಡನ್ ಆಗಿ ಈ ವರ್ಷ ಓಕೆ ತಗೊಂಡ್ಬಿಟ್ಟೆ ಬಿಡೋಣ, ಇನ್ನೇನಕ್ಕೆ ಕಾಯೋದು ಅಂತ ಡಿಸೈಡ್ ಆದ್ರು. ಶೋರೂಮ್ಗಳು ಸುತ್ತಿದ್ದಾಯ್ತು, ಟೆಸ್ಟ್ ಡ್ರೈವ್ಗಳು ಮಾಡಿದ್ದಾಯ್ತು. ಕೊನೆಗೆ ಫೈನಲ್ ಆಗಿ 2 ಆಪ್ಷನ್ ಇಟ್ಕೊಂಡ್ರಿ, ಕ್ರೈಸ್ಲರ್ ಪೆಸಿಫಿಕಾ ಮತ್ತೆ ಟೊಯೋಟಾ ಸಿಯಾನಾ. ನಮ್ಮನೆ ಅರ್ಜೆಂಟ್ ಅಣ್ಣಯ್ಯ ಹೋಗಿ ನಮ್ಮ SUVನ ಟ್ರೇಡ್ ಇನ್ ಮಾಡಿ ಸೆಕೆಂಡ್ ಹ್ಯಾಂಡ್ ಕ್ರೈಸ್ಲರ್ ಪೆಸಿಫಿಕಾನ ತಗೊಂಡೇ ಬಿಟ್ರು ಕಾರ್ವಾನ ಇಂದ. 7 days ಟ್ರಯಲ್ ಟೈಮ್ ಇರುತ್ತೆ, ಇಷ್ಟ ಇಲ್ಲ ಅಂದ್ರೆ ವಾಪಸ್ ಕೊಟ್ಬಿಡ್ಬೋದು ಬಿಡು ಅಂತ ಹೇಳಿದ್ರು. ಆದ್ರೆ ಮೈಂಡ್ ಅಲ್ಲಿ ಒಂದೇ ಓಡ್ತಾನೆ ಇತ್ತು, ತಗೋತಾ ಇದ್ವಿ ಸೆಕೆಂಡ್ ಹ್ಯಾಂಡ್, ಏನಕ್ಕೆ ಲಾಂಗ್ ಟರ್ಮ್ ಇನ್ ಲೈಫ್ ಟೈಮ್ಗೆ ಬೇಕಾ ಬೇಡವಾ ಅಂತ. ಅದಕ್ಕೆ ಸರಿ ಅನ್ನಂಗೆ ಆ ಕಾರಲ್ಲಿ ಕುತ್ಕೊಂಡಾಗ ಸೀಟ್ ಸಖತ್ ಹಾರ್ಡ್ ಅನ್ನಿಸ್ತು. ಅದು ಬೇರೆ ಹಳೆ ಕಾರು. ಸರಿ ಓಕೆ ಬೇಡ ಬಿಡು ಅಂತ ಕ್ಯಾನ್ಸಲ್ ಮಾಡಿ ಮತ್ತೆ ಹೊಸ ಕಾರ್ ಬುಕ್ ಮಾಡಿ ಫೈನಲಿ ನಮ್ಮ ಟೊಯಾಟಾ ಸಿಯಾನಾ ಹೊಸ ಕಾರ್ ತಗೊಂಡ್ವಿ.